ಹಾಗಾಗಿ ಡ್ರೈಯರ್ ಇಟ್ಕೊಂಡೆ. ಡ್ರೈಯರ್ ಇಡಬೇಕಾದ್ರೆ ಏನಾಯ್ತು ಅಂದರೆ ಅದು ಒಂಥರ ಟನ್ 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 ಅಂತ ಸೌಂಡ್ ಬಂತು ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ನಿಮಗೆ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿರಬಹುದು. ಇದು ಬಂದು ಪ್ರಾಪ್ತಿ ಮತ್ತು ಪ್ರಾಗೆ ಇಬ್ಬರು ಒಂದೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಅವ್ರದ್ದು ಫಸ್ಟ್ ಡೇ ಆಗಿತ್ತು ಸ್ಕೂಲ್ಗೆ. ಸೊ ಅವರಿಬ್ಬರು ಹತ್ತಿಲ್ಲ, ಖುಷಿಯಾಗೇ ಹೋಗಿ ಬಂದರು. ಸೊ ಇವತ್ತು ಬಂದು ಅವ್ರದ್ದು ಫಸ್ಟ್ ಡೇ ಆಗಿತ್ತಲ್ವ ಸ್ಕೂಲ್, ಹಾಗಾಗಿ ನಾವಿಬ್ಬರು ಹೋಗಿ ಬಿಟ್ಟು ಬಂದ್ವಿ. ಆ್ಯಂಡ್ ಬರಬೇಕಾದ್ರೆ ವ್ಯಾನ್ ಇತ್ತು, ಸೊ ಹಾಗಾಗಿ ಅವರೇ ಕರ್ಕೊಂಡು ಬಂದುಬಿಟ್ರು. ಅಂದರೆ ನಾವು ವ್ಯಾನ್ ಆಪ್ಷನ್ನ ತೊಗೊಂಡಿದ್ವಿ ನಾವು, ಹಾಗಾಗಿ. ಆ್ಯಂಡ್ ಬಂದ ನಂತರ ಒಂದು ಸ್ವಲ್ಪ ನಾನು ರೆಸ್ಟ್ ತಗೋತಾ ಇದ್ದೀನಿ. ಆ್ಯಂಡ್ ಮಾರ್ನಿಂಗ್ ಇದೆ ಅಲ್ಲ, ಇಬ್ಬರನ್ನ ಹೊಡೆಸ್ಬಿಟ್ಟು ಕಳಿಸೋವಾಗ ನನಗೆ ಒಂದು ಲೋಕ ಕಂಡುಬಿಡುತ್ತೆ. ಅಂದರೆ ಇಬ್ರಿಗೂ ಟಿಫಿನ್ ಆಗಬೇಕು, ಇಬ್ಬರು ಸ್ನಾನ, ಬಟ್ಟೆ, ಅದು ಇದು ಅಂತ ಸ್ವಲ್ಪ ಹರಿಬರಿ ಆಗಿಬಿಡುತ್ತೆ. ಹೋದ ನಂತರ ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ಟೈಮ್ ಸಿಕ್ಬಿಡುತ್ತೆ ನನಗೆ. ಮಾರ್ನಿಂಗ್ ಹೋಗ್ಬೇಕಾದ್ರೆ ಮನೆ ಪೂರ್ತಿ ಗಬ್ಬೆ ಬಿಸಿ ಹೋಗಿಟ್ಟಿರ್ತಾರೆ. ಇದ್ದ ಟಾಯ್ಸ್ ಬರೋದನ್ನೆಲ್ಲ ಎಳ್ದಾಕಿ ಹೋಗಿರ್ತಾರೆ. ಅವ್ರು ಬರೋ ಹೊತ್ತಿಗೆ ನಾನೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ. ಅವ್ರು ಬಂದ ನಂತರ ನೆಕ್ಸ್ಟ್ ಸೇಮ್ ಮತ್ತು ಕೆಲವೊಂದು ಸಲ ವರ್ಸ್ಟ್ ಕೂಡ ಆಗಿಬಿಡುತ್ತೆ, ಆ ಥರ ಮಾಡಾಕಿರ್ತಾರೆ ಅವ್ರ ಮನೇನ. ಬಟ್ ಅವರು ಸ್ಕೂಲ್ಗೆ ಹೋದ ನಂತರ ಒಂದು ಸ್ವಲ್ಪ ನೀಟಾಗಿ ಆ ವಸ್ತುಗಳು ಎಲ್ಲಿರಬೇಕು ಅದು ಅಲ್ಲಲ್ಲೇ ಇರುತ್ತೆ. ಟೀ ಕುಡ್ದಾದ ನಂತರ ನಾನು ಮತ್ತೆ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ತೊಗೊಬಂದಿದ್ದೀನಿ. ಬಟ್ ಅದನ್ನ ಇವಾಗ ಹೊರಗಡೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಜೀವ ಬರೋ ತನಕ ಹೊರಗಡೆ ಬಿಸಿಲಲ್ಲಿ ಇಡಿ ಅಂತ ಹೇಳಿದರು, ಹಾಗಾಗಿ. ಸೊ ಅದಕ್ಕೆಲ್ಲ ನೀರು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಮಕ್ಕಳು ಬಂದು ಇವಾಗ ಸ್ಕೂಲ್ಗೆ ಹೋಗಿದ್ದಾರೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ಲ, ಆ್ಯಂಡ್ ಇಬ್ಬರು ಕೂಡ ಸ್ಕೂಲ್ಗೆ ಹೋಗ್ತಿದ್ದಾರಲ್ಲ. ಸೊ ಇವಾಗ ಒಂದು ಸ್ವಲ್ಪ ಫ್ರೀ ಟೈಮು. ಆಲ್ಮೋಸ್ಟ್ ಇನ್ನೇನು 12:30ಗೆ ಒಬ್ಬರನ್ನ ಬಿಡ್ತಾರೆ. ಸೊ ಅವ್ರು ಬರಬೇಕಾದ್ರೆ 1:30 ಹಿಂಗೆ ಆಗುತ್ತೆ. ಅಲ್ಲಿ ತನಕಷ್ಟೇ ಫ್ರೀ. ಮತ್ತು ಈಗೇನು ಅದೇ ಇದ್ದಿದ್ದು ಅವ್ರದ್ದು ಇರುತ್ತಲ್ಲ, ನನಗೆ ಅಲ್ಲೋರ್ದು ಇಲ್ಲೋರ್ದು ಅಲ್ಲಿ ತಾಕ್ತು ಇರುತ್ತಾಕು ಅಂತ ಸೇಮ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಏನಂದರೆ ಊರಿಗೆ ಹೋಗ್ಬಿಟ್ಟು ಬಂದು ಆಲ್ಮೋಸ್ಟ್ 2 ವೀಕ್ಸ್ ಮೇಲಾಯಿತು. ನಾನು ವೀಡಿಯೋನೇ ಮಾಡ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ನನ್ನಿಂದ ಆಗ್ತಾನೇ ಇಲ್ಲ. ಮೇ ಬಿ ಅಲ್ಲಾಂದರೆ ಏನೋ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇತ್ತು. ಆಗ ಒಂದು ಸಲ ಸ್ಟಕ್ ಆದರೆ ಅದೇ ಥರ ಮತ್ತು ಅದನ್ನ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಆಲ್ಮೋಸ್ಟ್ ಎಲ್ಲ ಗ್ರೋಸರಿಗಳು ಕೂಡ ಖಾಲಿ ಆಗಿದೆ, ತರಬೇಕಷ್ಟೇ. ಹೋಗೋದಕ್ಕೆ ಟೈಮ್ ಆಗ್ತಾ ಇಲ್ಲ. ಅಂದರೆ ಇಷ್ಟು ದಿವಸ ಸ್ವಲ್ಪ ಮಕ್ಕಳನ್ನ ಸ್ಕೂಲ್ಗೆ ಹೋಗೋದು ಅದು ಇದು ಅಂತ ಅದ್ರಲ್ಲಿ ಬ್ಯುಸಿ ಇದ್ವಾ. ಬಂದ ತಕ್ಷಣ ಅದೇ ಆಯಿತು. ಏನು ಅವ್ರು ಸ್ಕೂಲಿದ್ದು ಹಾಗೆ ಯಾವ ಕೆಲಸನೂ ನಾವು ಫಿನಿಷ್ ಮಾಡಿರಲಿಲ್ಲ, ಹಾಗೆ ಪೆಂಡಿಂಗ್ ಇಟ್ಟು ಊರಿಗೆ ಹೋಗಿದ್ವಿ. ಹೋಗಿ ಬರೋವಾಗ ಲೇಟ್ ಆಯಿತಾ. ಮತ್ತೆ ಬಂದು 1 ವೀಕಲ್ಲಿ ಅವ್ರು ಕಿಟ್ ತಗೊಂಡು ಮತ್ತು ಅದಕ್ಕೆ ಏನು ಬೈಂಡಿಂಗನ್ನು ಏನು ಇರಲಿಲ್ಲ. ಅಂದರೆ ಈ ಸಲ ಅವರೇ ಸ್ಕೂಲಿಂದನೇ ಎಲ್ಲ ಬುಕ್ಸ್ ರೈಟಿಂಗು ರೀಡಿಂಗ್ ಎಲ್ಲ ಅವರೇ ಕೊಡೋದ್ರಿಂದ ನಮ್ಗೆ ಅಷ್ಟೊಂದೇನು ಕಷ್ಟ ಇರಲಿಲ್ಲ. ಸೊ ಹಾಗೆ ಕೊಟ್ಟು ಕಳಿಸಿದಾಯಿತು. ಆದರೂ ಏನಂದರೆ ಅವರು ಈ ಸಲ ವ್ಯಾನ್ಗೆ ಹಾಕಿದ್ವಿ. ಸ್ವಲ್ಪ ಅದೆಲ್ಲ ಒಂದು ಸ್ವಲ್ಪ ಟೈಮಿಂಗ್ ಎಲ್ಲ ಸೆಟ್ ಆಗಬೇಕಿತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ಆಯಿತು. ಆ್ಯಂಡ್ ಪ್ರಕಾಶ್ದು ವರ್ಕ್ ಎಲ್ಲ ರಜಾ ಮಾಡಿದ್ರಲ್ವ, ಅದೆಲ್ಲ ಪೆಂಡಿಂಗ್ ಇತ್ತು ಅಂದ್ಕೋತೀನಿ. ಹಂಗೆ ಅವರು ಬ್ಯುಸಿ ಇದ್ದರು. ಸೊ ಹಾಗಾಗಿ ಏನೂ ಗ್ರೋಸರಿಗೆಲ್ಲ ಶಾಪಿಂಗ್ ಹೋಗೋದಕ್ಕೆ ಏನೂ ಆಗಿಲ್ಲ ನಮಗೆ. ಹಾಗಾಗಿ ನಾನು ಇಲ್ಲ ಇನ್ನೊಂದು 2 ಡೇಸ್ ವೆಯ್ಟ್ ಮಾಡೋಣ, ಶಾಪಿಂಗ್ ಮಾಡ್ಕೊಂಬರೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತಲೇ ಒಂದು ಸ್ವಲ್ಪ ಹಂಗೂ ಮುಂದೆ ಹಾಕ್ತೆ. ಬಟ್ ಸ್ಟಿಲ್ಲು ಶಾಪಿಂಗೂ ಆಗಿಲ್ಲ, ಈ ಕಡೆ ಲಾಗೂ ಆಗಿಲ್ಲ. ಸೊ ಇವತ್ತು ಏನಾದರೂ ಆಗಿಬಿಡ್ಲಿ, ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಹೆಂಗೆಲ್ಲ ಆಗುತ್ತೆ ಅಂತ. ಕೆಲವೊಂದು ಐಟಮ್ಗಳೆಲ್ಲ ತೆಗೆದಿಟ್ಟಿದ್ದಲ್ಲ ಹಂಗೆ ಇದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ನಂಗೆ ಸ್ಟಾರ್ಟ್ ಮಾಡೋದಕ್ಕೆ ಅಷ್ಟೊಂದು ಮನಸ್ಸಿರಲಿಲ್ಲ. ಒಂದು ಸ್ವಲ್ಪ ಮೇಲ್ಗಡೆ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಡಿಲೇ ಮಾಡಿದೆ. ಬಟ್ ಇನ್ನೂ ವೆಯ್ಟ್ ಮಾಡ್ಕೊಂಡೇ ಇರಬೇಕಾಗುತ್ತೆ ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಆ್ಯಕ್ಚುಲಿ ಇನ್ನೊಂದೇನಾಯಿತು ಅಂದರೆ, ನಾನು ಮಾರ್ನಿಂಗ್ ಒಂದು ಸಲ ಟೀ ಕುಡಿತೀನಿ ಯೂಶ್ವಲ್ಲಾಗಿ. ಇವತ್ತು 2 ಸಲ ಕುಡಿದೆ. ಇವಾಗ ಗ್ರೀನ್ ಟೀ ತೊಗೊಂಡೆ. ಯೂಶ್ವಲ್ಲಾಗಿ ಆ ಥರ ಮಾಡೋದಿಲ್ಲ. ಬಟ್ ಇವತ್ತೇನಾಯ್ತು ಅಂದರೆ, ನಾನು ತಲೆ ಸ್ನಾನ ಮಾಡ್ಕೊಂಡೆ. ಸೊ ಹಾಗಾಗಿ ಡ್ರೈಯರ್ ಇಟ್ಕೊಂಡೆ. ಡ್ರೈಯರ್ ಇಡಬೇಕಾದ್ರೆ ಏನಾಯಿತು ಅಂದರೆ, ಅದು ಒಂಥರ ಟನ್ 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 ಅಂತ ಸೌಂಡ್ ಬಂತು. ನೋಡಿದರೆ ಅದು ಆನಲ್ಲಿ ಇರಬೇಕಾದ್ರೆ ಒಳಗಡೆ ಯಾವುದೋ ಒಂದು ಪಾರ್ಟ್ಸ್ ಕಟ್ಟಾಗ್ತಾ ಬಂತು. ಸೊ ಅದು ನನಗೆ ಗೊತ್ತಾಯಿತು. ಆವಾಗಲೇ ಸ್ಟಾಪ್ ಮಾಡಿದೆ. ಮೇ ಬಿ ಎಲ್ಲಾದರೂ ಸ್ಟಾಪ್ ಮಾಡದೇ ಇದ್ದರೆ ಈ ರೀಲ್ಸಲ್ಲೆಲ್ಲ ನೋಡ್ತೀವಲ್ಲ, ಅಥವಾ ನ್ಯೂಸಲ್ಲೆಲ್ಲ ಬರುತ್ತೆ, ಅದು ಬ್ಲಾಸ್ಟ್ ಆಗೋದು. ನನಗದು ಅವಾಗ ತಕ್ಷಣಕ್ಕೆ ತಲೆಗೆ ಬಂತು. ಸೊ ಹಂಗಾಗಿ ಅಲ್ಲೇ ಆಫ್ ಮಾಡಿಬಿಟ್ಟೆ. ನನಗೆ ಭಯ ಆಗೋಯಿತು. ಸೊ ಅದೊಂದು ಸ್ವಲ್ಪ ನನಗೆ ಭಯ ಒಂಥರ ಹಾರ್ಟ್ ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಯಿತು. ಸೊ ಹಂಗಾಗಿ ಅದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಸ್ವಲ್ಪ ಡೈವರ್ಟ್ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ವಾಮ್ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಗ್ರೀನ್ ಟೀ ಕುಡ್ದಿದ್ದಿಲ್ಲ. ಅಂದರೆ ಡೇಯಲ್ಲಿ 1 ಟೈಮ್ ಅಥವಾ 2 ಟೈಮ್ ಅಷ್ಟೇ ಟೀ ಕುಡಿಯೋದು.
ಸೊ ಇವಾಗ ಒಂದು ಸ್ವಲ್ಪ ಕಾಮ್ ಆಗಿದ್ದೀನಿ, ಒಂದು ಸ್ವಲ್ಪ ತಲೆಯನ್ನು ತೆಗ್ದಾಕ್ಬಿಟ್ಟೆ. ಕೆಲವೊಂದು ಸಲ ಇದೆ ಜಾಸ್ತಿ ನೆಗೆಟಿವ್ ಆಗಿ ಏನಾದರೂ ರೀಲ್ ನೋಡಿದರೆ ಅಫ್ಕೋರ್ಸ್ ಅದು ನಮಗೆ ಇವಾಗ ನನ್ನೊಂದು ಸ್ವಲ್ಪ ಅಲರ್ಟ್ ಮಾಡ್ತು ಇಲ್ಲ ಸ್ಟಾಪ್ ಮಾಡು ಅಂತ. ಬಟ್ ಕೆಲವೊಂದು ಸಲ ಅದೇನಂದರೆ ನಮಗೆ ಭಯ ತರಿಸ್ಬಿಡುತ್ತೆ. ನನಗೆ ಯೂಶ್ವಲ್ ಹಂಗೆ ಏನಾದರೂ ಒಂದು ನೆಗೆಟಿವ್ ಆಗಿ ಯಾವುದಾದ್ರೂ ನೋಡಿದರೆ, ಅಥವಾ ಇವಾಗಂತೂ ಕ್ರೈಮ್ ರೇಟ್ಗಳು ಸಿಕ್ಕಾಪಟ್ಟೆ ಆಗ್ತಿದೆ. ಸೊ ಅದನ್ನೆಲ್ಲ ನೋಡಿದರೆ ನನಗೆ ಅದು ಹಂಗೆ ತಲೆಗೆ ಉಳಿದ್ಬಿಡುತ್ತೆ. ಸೊ ಅದೊಂದು ಸ್ವಲ್ಪ ನನಗೆ ಆ ವಿಷಯಕ್ಕೋಸ್ಕರ ನಾನು ಆ ಥರ ನ್ಯೂಸ್ ಚಾನಲ್ಲು ನೋಡೋದು ತುಂಬ ಕಮ್ಮಿ ಮಾಡಿದ್ದೀನಿ ಇವಾಗ. ಅದೆಲ್ಲ ಬರ್ತಾ ಇದೆಲ್ಲ ನ್ಯೂಸಲ್ಲೆಲ್ಲ. ಸೊ ಅದು ನೋಡಿಬಿಟ್ಟು ನಾನು ಜಾಸ್ತಿ ಭಯ ಪಡ್ಕೋತೀನಿ, ಅದು ನಂಗೆ ತಲೆಯಲ್ಲಿ ಹಂಗೆ ಉಳಿದ್ಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಕೆಲವೊಂದು ಸಲ ಓಕೆ ಅದು ನಮ್ಮನ್ನ ಅಲರ್ಟ್ ಮಾಡುತ್ತೆ, ಬಟ್ ಕೆಲವೊಂದು ಸಲ ನಾನು ಅದನ್ನ ಓವರ್ ಥಿಂಕ್ ಮಾಡ್ತಾ ಇರ್ತೀನಿ. ಸೊ ಲೆಟ್ ಇಟ್ ಬಿ. ಇವಾಗ ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಇನ್ನೊಂದೇನೆಂದರೆ ಅವ್ರು ಬರೋ ಹೊತ್ತಿಗೆ ಸಾಂಬಾರು ಮತ್ತು ರೈಸ್ ರೆಡಿ ಆಗಬೇಕು. ಬಟ್ ಇವತ್ತು ನಾನು ಇಲ್ಲಿ ಪಂಪ್ಕಿನ್ ಮಾಡ್ಕೋತಾ ಇದ್ದೀನಿ. ಇದನ್ನ ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಆನ್ಲೈನಿಂದ ಆರ್ಡ್ರ್ ಮಾಡಿದ್ದೆ. ಕೆಲವೊಂದು ಸಲ ಚೆನ್ನಾಗಿ ಬರುತ್ತೆ ಆನ್ಲೈನಿಂದ ತರಿಸಿದ್ದು. ಇದು ನೋಡೋದಕ್ಕೇನೋ ಚೆನ್ನಾಗೇ ಇತ್ತು, ಬಟ್ ಏನಂದರೆ ಸಿಕ್ಕಾಪಟ್ಟೆ ಎಳೆದಿತ್ತು, ಒಂದು ಸ್ವಲ್ಪನೂ ಟೇಸ್ಟ್ ಇರಲಿಲ್ಲ. ಇದಕ್ಕಿಂತ ಒಂದು ಸಲ ಮುಂಚೆ ಕೂಡ ಬುಕ್ ಮಾಡಿದ್ದೆ, ಆವಾಗ ಪಪ್ಪಾಯ ಇದೇ ಥರ ಆಗಿತ್ತು, ಅದು ಒಂದು ಸಿಕ್ಕಾಪಟ್ಟೆ ಎಳೆದಿತ್ತು, ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಏನು ಮಾಡೋದು, ನನಗೆ ಹೋಗೋದಕ್ಕೆ ಉದಾಸೀನ ಆಗುತ್ತೆ ಅಂತ ಸೋಂಬರಿತನ ಮಾಡಿದೆ, ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇದ್ರ ಜೊತೆ ಒಂದು ಕೊಕೊನೆಟ್ ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಹಾಗೇ ಹಾಳಾಗಿತ್ತು. ಕೊಕೊನೆಟ್ಟಿಗೆ ಇವಾಗ ಇಲ್ಲಿ ಬಂದು ಹೆವಿ ಪ್ರೈಸ್ ಇದೆ. ಒಂದು ಕೊಕೊನೆಟ್ಟಿಗೆ ಹೊರಗಡೆ ತೊಗೊಂಡ್ರೆ 50 ರೂಪೀಸ್ ಇದೆ. ನಾನು ಆನ್ಲೈನಿಂದ ಆರ್ಡ್ರ್ ಮಾಡಿದಾಗ 45 ಕೊಟ್ಟಿದ್ದೆ, ಬಟ್ ಅದು ಕಂಪ್ಲೀಟಾಗಿ ಹಾಳಾಗಿತ್ತು. ಮತ್ತೆ ಹೋಗ್ಬಿಟ್ಟು ಶಾಪಿಂದ ಹೋಗಿ ತೊಗೊಬರೋ ಹಂಗಾಯಿತು. ಸೊ ಇವಾಗ ಪಂಪ್ಕಿನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಪಂಪ್ಕಿನ್ ಕರಿ ನಾನು ಹೆಂಗೆ ಮಾಡ್ತೀನಿ ಅಂತ ಆಲ್ರೆಡಿ ಚಾನಲಲ್ಲಿ ಒಂದು ಸಲ ಹಾಕಿದ್ದೀನಿ. ಸೊ ಬೇಕಂದರೆ ನೋಡ್ಬೋದು. ನಾನು ಚೆನ್ನಾಗಿ ಅದನ್ನ ಬೇಯಿಸ್ಕೋತೀನಿ, ಒಂದು ಸ್ವಲ್ಪ ಒಂದು 70% ಅಷ್ಟು ಸಾಲ್ಟ್ ಸೇರಿಸ್ಕೊಂಡು ಬೇಯಿಸ್ಕೋತೀನಿ. ಆ್ಯಂಡ್ ಒಂದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಟೊಮೆಟೊ, ಆನಿಯನ್ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ದೆನ್ ಮಸಾಲ ಆ್ಯಡ್ ಮಾಡ್ಕೋತೀನಿ. ನಮ್ಮ ಮನೇಲಿ ಎಲ್ಲದಕ್ಕೂ ಮಸಾಲ ಆಲ್ಮೋಸ್ಟ್ ಸೇಮ್ ಇರುತ್ತೆ, ರುಬ್ಕೊಂಡು ಮಾಡ್ತೀನಿ. ಅದು ಚಾನಲಲ್ಲಿದೆ, ನಿಮಗೆ ರೆಸಿಪಿ ಬೇಕಂದರೆ ಅಲ್ಲಿ ಹೋಗ್ಬಿಟ್ಟು ನೋಡ್ಕೋಬೋದು. ಸೊ ಹಾಗಾಗಿ ಕ್ವಿಕ್ಕಾಗಿ ಇವತ್ತೊಂದು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಸಾಂಬಾರ್ ರೈಸ್ ರೆಡಿ ಆಗೋತ್ತಿಗೆ ವ್ಯಾನ್ ಕೂಡ ಬಂತು. ಯಾರಿಲ್ಲ ಏನ್ ಬೇಕು? ಚಿಕನ್ಗೆ ಸ್ಕೂಲ್ಗೆ ಹೋಗಿದೆ. ಚಿಕನ್ ಇಲ್ಲ ಅಂತ, ಚಿಕನ್ ಸ್ಕೂಲ್ಗೆ ಹೋಗಿದೆ. ಫಿಶ್ ಏನಕ್ಕೆ? ಫಿಶ್ ಇಲ್ಲ. ಯಾರು ಮಾಡಿದ್ರು? ಈವ್ನಿಂಗ್ ಇವರಿಗೆ ಐದರ್ ಮಿಲ್ಕ್ ಅಥವಾ ಜ್ಯೂಸ್ ಇದರಲ್ಲಿ ಯಾವುದಾದ್ರೂ ಒಂದು ಮಾಡಿಕೊಡ್ತೀನಿ. ಡೈಲಿ ಮಿಲ್ಕ್ ಕುಡಿದ್ಬಿಟ್ಟು ಅವ್ರಿಗೆ ಬೇಜಾರಾಗುತ್ತಲ್ಲ, ಅದಕ್ಕೋಸ್ಕರ ಯಾವಾಗಲಾದರೂ ಒಂದು ಸಲ ಜ್ಯೂಸ್ ಈ ಥರ ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ಇಷ್ಟಪಟ್ಟು ಕುಡಿತಾರೆ. ಆಮೇಲೆ ಎಲ್ಲರ ಮಕ್ಳ ಥರ ನನ್ನ ಮಕ್ಕಳು ಕೂಡ ಸೇಮೇ, ಅಲ್ಲಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿ ಯು ಸೂನ್ ಆ್ಯಂಡ್ ಬಾಯ್, ಟೇಕ್ ಕೇರ್.